ಮೊದ್ಲೇ ಬಾರಿಸ್ಬಿಟ್ಟೆ. ಅಲ್ಲೇ ನಿಲ್ಲಿಸಿದ್ದೇವೆ ಸ್ವಲ್ಪ ನಿಂತಿದ್ದೇವೆ. ಅದು ಒಂದು ಮಾತು ಕೇಳು. ನೀನು ಯಾರು ಅಂತ ಅರ್ಥ ಆಗಿದೆ. ಹೌದಾ? ನೀನು ಮಹಾರಾಜನ ಮಗಳಲ್ಲಿ ಮಂಜುಳ. ನಂಜುಳ ನಿನ್ನ ಕರ್ಮ ಮಂಜುಳ. ಮಂಜುಳ ನಕ್ಷತ್ರಗಳಂತೆ ಹೊಳಪು. ಆಮೇಲೆ ನನ್ನ ಕಂಡಾಗ ಅರ್ಥ ಆಯ್ತೇನು? ನನಗೆ ಕಂಡಾಗ ಅರ್ಥ ಆಯ್ತು. ಇವ್ರು ಯಾರು ಅಂತ ಗೊತ್ತಾಯ್ತು. ಅಲ್ಲ, ನನಗೆ ಆಶ್ಚರ್ಯ ಆಗ್ಲಿಲ್ಲ. ಯಾಕೆ ಕೇಳು. ಈಗ ನಾನು ರಾಜಕುಮಾರಿ ಎನ್ನುವ ಹಾಗೆ ಎಲ್ಲರಿಗೂ ಗೊತ್ತಿದ್ದ ಸತ್ಯ. ಮಂಜುಳ ಎನ್ನುವ ಹಾಗೆ ಗೊತ್ತುಂಟು. ನನಗೆ ಆಶ್ಚರ್ಯ ಆದದ್ದು ಇಷ್ಟೊತ್ತಿಗೆ ಬಂದು ಈ ರೀತಿಯಾಗಿ ವರ್ತಿಸು ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ಒದ್ದಾಡ್ತಾ ಇದ್ದವ್ರು ಯಾರಂತ ಗೊತ್ತಾಗ್ಲಿಲ್ವಾ? ನಿನ್ ಗೊತ್ತಾಯ್ತಾ? ನನಗೆ ಗೊತ್ತಾಯ್ತಮ್ಮ. ಬೇರೆ ಯಾರಲ್ಲ ಇವರು ಹಾವು ಹಿಡಿಯೋರು. ಅದು ಹೇಗೆ ಹೇಳುತ್ತೆ ಅಷ್ಟು ನಿಖರವಾಗಿ? ಅವ್ರ ಅಭಿನಯ ಎಲ್ಲ ನೋಡಿದ್ರೆ ಗೊತ್ತಾಗ್ಲಿಲ್ವಾ? ಹೀಗೆಲ್ಲ ಮಾಡ್ತಾ ಇದ್ರು. ಆಮೇಲೆ ಹೀಗ್ ಮಾಡಿದ್ರೆ ಹೇಗೆ ಎಂತದ್ದು ಮಾಡಿದ್ರೆ ಕೊಕ್ಕೆ ಕೊಡಿ ಹಾವು ಹಿಡಿತೆ, ಕೊಕ್ಕೆ ಕೊಡಿ ಹಾವು ಹಿಡಿತೆ. ಮಾರಿ ಜಾಂಬಕ್ಕೆ ಹಾಗಲ್ವಾ? ನಾಗಬೇಡಿ, ಪಣಿಬೇಡಿ. ಇದು ಕೊಕ್ಕೆ ಅಂತ ಮಾಡಿದ್ರು ಅಲ್ವಾ? ಮಾರ ನರಗಿಡಿ. ಹಾಗಾಗಿ ಈಗ ನಾನು ಯಾರು ಅಂತಲ್ವಿ? ಅಲ್ಲ, ನಮ್ಗೆ ಗೊತ್ತಾಗ್ಲಿಲ್ಲ. ನಾನೇನು ಸಾಮಾನ್ಯದವನಲ್ಲ. ಎಂತದೋ ಇಲ್ಲ ಅಂತ ಸಾಮಾನ್ಯದವನಲ್ಲ, ಅಸಾಮಾನ್ಯ. ನಾನು ಅದೇ ನೋಡಿದೆ. ಹೇಳುವುದೇ ಬೇಡ. ಕೆಲವು ವ್ಯಕ್ತಿಗಳ ಬಂದಾಗಲೇ ಅವ್ರನ್ನ ಕಂಡು ಹೀಗೆ ಗುರುತಿಸಬಹುದು. ಇದು ಪರಂಪರೆಯ ಕೊಂಡಿ ಎನ್ನುವ. ಹೌದೌದು, ಅಯ್ಯಪ್ಪ, ಇದು ಸತ್ಯ. ನಾನು ಯಾರು ಕೇಳಿದ್ದೀಯ? ರತ್ನಗಿರಿ ಕೇಳಿದ್ದೆ. ಕೇಳಿ. ವಿಷಕಂಠ ನಮ್ಮ ಸಾಮಂತ ರಾಜ್ಯ. ಹೌದೌದು. ಆ ವಿಷಕಂಠನ ಮಗನೇ ಇಷ್ಟೆಲ್ಲ ಅರ್ಥ ಆಗ್ಬೇಕು. ವಿಷಕಂಠನ ಮಗನಿಗೆ ಕಾಯಿಲೆ ಬಂತ. ಅಲ್ವಾ? ಯಾವ ಕಾಯಿಲೆ ಅದು? ಇದು ವಾತ ಕಸ, ಸೆಡಿ ಕಾಯಿಲೆ. ವಿಷಕಂಠನ ಮಗನೇ ನೀಲಕಂಠ ಎನ್ನುವ ಗೊತ್ತು. ಪರಂಪರೆ ಬಿಡುವುದಿಲ್ಲ ಅವರು. ಕೆಳ ಜಪ್ತೆ ಮೇಲೆ ಹೆಸರು ಬರುವುದಿಲ್ಲ. ಅದು ಬಂದು ನೋಡಿ ನನ್ನ ನೋಡಿ ಅದ್ರಲ್ಲಿ ನನಗೆ ಎಷ್ಟು ವರ್ಷ ಅಂತ ಭಾವಿಸಿದೆ. ನಿಮ್ಮ ನೋಡಿದ್ರು ಗೊತ್ತಾಗ್ತದೆ. ಒಂದು 60 ವರ್ಷ ಆಯ್ತು. 60 ವರ್ಷದಲ್ಲೂ ಭಯಂಕರ ಚುರುಕು ನೀವು. ಹೌದಪ್ಪ. ತೆಗೆದು ಬಿಟ್ಟಿಲ್ಲ. ನನಗೆ ಎಷ್ಟು ವರ್ಷ? 25ನೇ ವರ್ಷ ನಿಮಗೆ. ಹೌದು. ಹಾಗಾದ್ರೆ ಅಪ್ಪನಿಗೆ 80. ಇಲ್ಲಿ ಬಾ, ಎಂತ ಯೋಚನೆ ಮಾಡು. ಅಪ್ಪನಿಗೆ 80 ವರ್ಷ, 80. ಇವರಿಗೆ 25. ಇದೆಂತದ್ದ? ಇದು ಹಳತ ಕಾಲ ಹುಟ್ಟದಿದೆ. ಸತ್ಯ. ಹುಡುಗಾಟಿಕೆ ಮಕ್ಕಳಲ್ಲ, ಅನುಭವದ ಮಕ್ಕಳು. ಏಕಾಗಿ ತುಂಬಾ ಸಂತೋಷವಾಗಿದ್ದವು. ಇದು ಅಲ್ಲ, ಕೋಟಿಗೊಬ್ಬ ನಾನೊಬ್ಬ ಅಪ್ಪನಿಗೆ ಒಬ್ಬರೇ ಮಗ. ಆಗಲಪ್ಪ. ಅದ್ರೊಂದು ಸ್ವಲ್ಪ ನಿಲ್ಲಿ. ಇದು ನಮ್ಮನ್ನು ತಡೆಯುವುದಕ್ಕೆ ಕಾರಣ ಏನು ಕೆಲಸ ಎಂತ? ವಿಷಯ ಹೇಳಿದ್ರೆ ಕೇಳ್ತೇವೆ. ಹೇಳಿ ಅಡ್ಡಿಲ್ಲ. ಹೇಳ್ಬೇಕಾ? ತಪ್ಪಾಗಿತ್ತು. ಇಲ್ಲಪ್ಪ, ನೀವು ತಪ್ಪಾಗಿ ಹೇಳಬಾರ್ದು. ನಿನ್ನ ಅಂದ ಚಂದ ಅಂದ ತಿಳಿದುಕೊಂಡಿದ್ದೆ. ನೋಡಿದ ಮೇಲೆ ನನ್ನ ಮನಸ್ಸು ಚಂಚಲವಾಗಿ ಹೌದಾ ವಿಚಲಿತ ಆಗುತ್ತಾ ಇದೆ. ಈ ನಾನು ಬಯಸುದು ಏನು ಗೊತ್ತಾ? ಏನು? ನಿನ್ನ ದೇಹ ಸುಖವನ್ನ. ಹೌದು, ನಿನ್ನ ದೇಹ ಸುಖ ಬಹಳ ಮುಖ್ಯವಾಗಿ ಕಾಮಬುದ್ಧಿ ಬೇಡೋ ಎಂತ ಹೇಳುದವ? ಅವ ಎಂತ ಸುಕ್ಕ ಕೇಳ್ತೀಯ? ಮೇಣರ ಹತ್ರ ಕೇಳ. ಏನು? ಯಾರ ಹತ್ರ? ಮೇಣರ ಹತ್ರ. ಅದಲ್ವಾ? ಅದಲ್ವಾ? ದೇಹ ಸುಖ ಬೇಕು ಎನ್ನುವ ಹಾಗೆ. ಹೌದು. ಏನು? ನಾನ್ ಯಾರು ಎನ್ನುವ ಹಾಗೆ ಗೊತ್ತಿದ್ದು ಸಹ ಈ ರೀತಿಯಾಗಿ ಮಾತನಾಡ್ತೀನಿ ಅಂತ ಆದ್ರೆ ನಿನ್ನ ಮೂರ್ಖತನ ಇನ್ನೆಂತದ್ದು ಅಂತ ಕೇಳ್ತೇನೆ. ರಾಜಕುಮಾರಿ ನಾನಿದ್ದೇನೆ. ಮಾರ್ಗದಲ್ಲಿ ಹೋಗುವಾಗ ತಡೆದು ನಿಲ್ಲಿಸಿದ್ದು ಮಾತ್ರ ಅಲ್ಲ, ದೇಹ ಸುಖ ಬೇಕು. ಸುಮ್ಮನೆ ಹೋದ್ರೆ ಪ್ರಾಣ ಉಳಿತದೆ, ಇಲ್ಲಿ ಹೋದ್ರೆ ನನ್ನ ಕಾರಣದಿಂದ ನಿನ್ನ ಪ್ರಾಣ ಹೋಗ್ತದೆ ಅಂತ.
ಧನ್ಯವಾದ.